ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಒಂದಷ್ಟು ಹೆಣ್ಮಕ್ಳು ನನಗೆ ಕಮೆಂಟ್ಸ್ ಮಾಡ್ತಿರ್ತಾರೆ, ಎಲ್ಲ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೀವಿ, ಯಾಕೋ ಒಳ್ಳೆಯದಾಗಲಿಲ್ಲ ನಮಗೆ, ಇನ್ನೂ ನಾವು ಅಂದ್ಕೊಂಡಂತೆ ಆಗ್ತಾ ಇಲ್ಲ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡುವಂತಹದ್ದು ಎಷ್ಟು ಮುಖ್ಯ ಆಗುತ್ತೋ, ನಾವು ಮನೆಯನ್ನು ನಮ್ಮಿಂದ ತಪ್ಪುಗಳ ಆಗದ ಹಾಗೆ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗೋದು ಸಹ ಅಷ್ಟೇ ಮುಖ್ಯ ಆಗುತ್ತೆ. ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳೇನೇ ನಾವು ಮಾಡುವಂತಹ ಪೂಜೆ ಪುನಸ್ಕಾರದ ಪುಣ್ಯ ಫಲವನ್ನು ತಿಂದು ಹಾಕುತ್ತೆ. ಹಾಗಾದಾಗ ಏನಾಗುತ್ತೆ, ನಾವು ಎಷ್ಟೇ ಪೂಜೆ ಪುನಸ್ಕಾರವನ್ನು ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಇನ್ನೂ ನಮಗೆ ಒಳ್ಳೆಯದಾಗಲಿಲ್ಲ, ಮನೆಯಲ್ಲಿ ಏಳಿಗೆ ಇಲ್ಲ, ದುಡ್ದಂಥದ್ದು ಕೈಯಲ್ಲಿ ನಿಲ್ಲಲ್ಲ, ನಾವು ಅಂದ್ಕೊಂಡಂತಹ ಸಂಕಲ್ಪಗಳು ಈಡೇರಲ್ಲ, ಅನಾರೋಗ್ಯ, ಮನೆಯಲ್ಲಿ ಕಿರಿಕಿರಿ, ಹೀಗೆ ತೊಂದರೆಗಳು ಕಡಿಮೆ ಆಗ್ತಿಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಅನ್ನುವಂತಹ ಭಾವನೆಗಳು ನಮಗೆ ಬರುವಂತಹದ್ದು. ಒಂದು ಮನೆಯಲ್ಲಿ ಗೃಹಿಣಿ ಅಂತಂದರೆ ಆ ಮನೆಯ ಕಣ್ಣು ಇದ್ದಾಗೆ. ಯಾವುದೇ ಒಂದು ಮನೆ ಉದ್ಧಾರ ಆಗಲಿಕ್ಕೂ ಅಥವಾ ಹಾಳಾಗಲಿಕ್ಕೂ ಆ ಮನೆ ಗೃಹಿಣಿನೇ ನೇರವಾಗಿ ಕಾರಣ ಆಗ್ತಾಳೆ. ಒಂದಷ್ಟು ತಪ್ಪುಗಳು ಆಕೆಯಿಂದ ಮನೆಯಲ್ಲಿ ನಡೆದಾಗ ಆ ಮನೆ ನಿಧಾನವಾಗಿ ಅಧೋಗತಿಯತ್ತ ಸಾಗುತ್ತೆ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ, ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬಹಳ ಒಂದು ವಿಚಾರ ಇರುವಂತಹ ವಿಡಿಯೋ ಇದು. ಈ ತಪ್ಪುಗಳು ನಿಮ್ಮಿಂದ ಆದಷ್ಟು ಮನೆಯಲ್ಲಿ ನಡೀದೇ ಇರೋ ಥರ ನೋಡ್ಕೊಳ್ಳಿ. ಆಗ ನೀವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಮನೆಯಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮಗೂ ಕೂಡ. ಮನೆಯಲ್ಲಿ ಮೊದಲನೇದಾಗಿ ಸೂರ್ಯೋದಯ ಆದಮೇಲೆ ಯಾವ ಹೆಣ್ಣು ಮಲಗಿರ್ತಾಳೋ ಅಂತಹ ಮನೆ ಎಂದಿಗೂ ಸಹ ಅಭಿವೃದ್ಧಿ ಆಗೋದಿಲ್ಲ. ಆ ಮನೆಯ ಸದಸ್ಯರು ಎಷ್ಟೇ ದುಡಿದ್ರೂ ಕೂಡ ಒಂಥರ ಮನೆಯಲ್ಲಿ ಯಾವುದು ಕೈ ಹತ್ತಲ್ಲ ಬಾಯಿ ಹತ್ತಲ್ಲ ಅಂತ ಹೇಳ್ತೀವಿ ನೋಡಿ. ಈ ಕಡೆಯಿಂದ ದುಡ್ಡು ಬಂದರೆ ಆ ಕಡೆಯಿಂದ ಹೊರಟೋಗುತ್ತೆ ಅನ್ನೋವಂತಹದ್ದು ಆ ರೀತಿ ಆಗುವಂತಹದ್ದು. ಆದಷ್ಟು ಮನೆಯಲ್ಲಿ ಹೆಣ್ಮಕ್ಳು ನೆಮ್ಮದಿ ನೆಲೆಸಬೇಕು, ನಮ್ಮ ಮನೆಯೂ ಸಹ ಒಳ್ಳೆಯದಾಗಬೇಕು, ನಾಲ್ವರಂತೆ ನಾವು ಇರಬೇಕು ಅನ್ನುವಂತಹದ್ದಾದರೆ ಆದಷ್ಟು ಬೆಳಗ್ಗಿನ ಜಾವ ಒಂದು 5:15 ನೀವು ಎದ್ದು ಬಿಡಬೇಕು. ಒಂದು 5:15 ಎದ್ದೇಳಿ, ಮ್ಯಾಕ್ಸಿಮಮ್ ಅಂದರೆ ಒಂದು 6 ಗಂಟೆ ತನಕ ನೀವು ಮಲ್ಕೋಬೋದು. ಅದಾದಮೇಲೆ ಸೂರ್ಯೋದಯ ಆದಮೇಲೆ ಮನೆಯಲ್ಲಿ ಹೆಂಗಸರು ಕಾಲ ಚಾಚಿ ನಿದ್ದೆ ಮಾಡಬಾರ್ದು. ಬೇಗ ಎದ್ದರೆ ಎಲ್ಲ ಕೆಲಸಗಳು ಸಹ ಸುಗಮವಾಗಿ ಆಗುತ್ತೆ. ಕೆಲವರೆಲ್ಲ ಹೇಳ್ತಿರಲ್ಲ, ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಯಜಮಾನರು ಸ್ಕೂಲ್ಗೆ ಹೋಗ್ತಾರೆ, ಫಸ್ಟ್ ಪೂಜೆ ಮಾಡೋಕ್ಕಾಗಲ್ಲ, ಅವ್ರಿಗೆ ತಿಂಡಿ ಮಾಡಬೇಕು, ಎದ್ದೇಳೋದೇ ಇನ್ನೇನು ಅವರು ಹೋಗೋ ಟೈಮ್ಗೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದೆ ಅನ್ನಂಗೆ ನೀವು ಎದ್ದಾಗ ಫಸ್ಟ್ ಪ್ರಿಫರೆನ್ಸ್ ನೀವು ಅದಕ್ಕೆ ಕೊಟ್ಕೋಬೇಕಾಗತ್ತೆ. ಅದೇ ನೀವು ಸ್ವಲ್ಪ ಬೇಗ ಹೇಳಿ. ಮನೆಯಲ್ಲಿ ಯಾವತ್ತೂ ಅಷ್ಟೇ ಫಸ್ಟು ನಾವು ಗುಡಿಸಿ ಮನೆಯನ್ನು ಒಂದು 6:15 ಅಷ್ಟೊತ್ತಿಗೆ ಮನೆ ಒರೆಸ್ಕೊಂಬಿಡ್ಬೇಕು. ಅದೇ ಶ್ರೇಷ್ಠ. ಅಷ್ಟೊತ್ತಿಗೆ ಮನೆ ಒರೆಸಿ ಹೊರಗಡೆ ಗುಡಿಸಿ ಒರೆಸಿ ಒಂದು ರಂಗೋಲಿ ಹಾಕಿ ಮೊದಲು ದೀಪ ಹಚ್ಚದಲ್ಲೇ ಏಕಾಏಕಿ ಯಾವ ಮನೆಯಲ್ಲಿ ತಿಂಡಿ ಅಡುಗೆ ಮಾಡ್ತಾರೋ ಖಂಡಿತ ಆ ಮನೆ ಏಳಿಗೆ ಆಗೋದಿಲ್ಲ. ಎಲ್ಲವೂ ಸಹ ನಿಮ್ಮ ಕೈಲಿರುತ್ತೆ. ನೀವು ಬೇಗ ಎದ್ದರೆ ಎಲ್ಲವೂ ಸಹ ಸಾಧ್ಯ. ಇನ್ನು ಎರಡನೇದು, ಸ್ನಾನ ಮಾಡ್ದಲೇ ಇರಬೇಡಿ. ಹೆಣ್ಮಕ್ಳು ಪ್ರತಿನಿತ್ಯ ಸ್ನಾನ ಮಾಡಬೇಕು.
ದಿನ ತಲೆಗೆ ಸ್ನಾನ ಮಾಡ್ಕೊಳ್ಳುವಂತಹ ಅಗತ್ಯ ಇಲ್ಲ. ನೀವು ನಿತ್ಯ ಮೈಗಾದರೂ ಸ್ನಾನ ಮಾಡ್ಕೋಬೇಕು. 2 ಅಥವಾ 3 ದಿನಕ್ಕೊಂದು ಸರ್ತಿ ಆದರೂ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ನೀವೇನಾದರೂ ನಾನ್ ವೆಜ್ ತಿಂದಿದ್ದೀರಾ ಅಂತಂದರೆ ತಪ್ಪದೆ ಯಾವ ವಾರ ಅಂತೇಳಿ ನೋಡ್ಲಿಕ್ಕೆ ಹೋಗಬೇಡಿ. ನೀವು ನಾನ್ ವೆಜ್ ತಿಂದ ಮಾರನೇ ದಿವಸ ದೇವ್ರ ಪೂಜೆ ಮಾಡಲಿಕ್ಕೆ ಮುಂಚೆ ತಲೆಗೆ ಸ್ನಾನ ಮಾಡಿಕೊಂಡೇ ನೀವು ಪೂಜೆ ಮಾಡಬೇಕು. ಇನ್ನು ದಂಪತಿಗಳು ಸೇರಿದಂತಹ ಮಾರನೇ ದಿವಸ ತಲೆಗೆ ನೀರು ಹಾಕ್ಕೊಳ್ಳಿ. ಮುಟ್ಟಾದಂತಹ 5ನೇ ದಿವಸ ತಲೆಗೆ ನೀರು ಹಾಕ್ಕೋಬೇಕು. ಮತ್ತು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಯ ದಿವಸ ತಲೆಗೆ ಸ್ನಾನವನ್ನು ತಪ್ಪದೆ ಮಾಡ್ಕೋಬೇಕು. ಇನ್ನು 3ನೇದು, ರಾತ್ರಿ ಊಟ ಮಾಡಿದ ಮೇಲೆ ಎಂಜಲು ಪಾತ್ರೆಗಳನ್ನು ಹಾಗೆ ಸಿಂಕ್ನಲ್ಲಿ ಬಿಟ್ಟು ಮಲ್ಕೋಬೇಡಿ. ಇದು ಮನೆಗೆ ದಟ್ಟ ದಾರಿದ್ರ್ಯವನ್ನು ತರುತ್ತೆ. ಆದಷ್ಟು ನೈಟೇ ಊಟ ಮಾಡಿದಂತಹ ಪಾತ್ರೆಗಳನ್ನು ತೊಳೆದು ಸ್ಟವ್ವನ್ನು ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು. ದಿನಾಗಲೂ ಸಹ ಸ್ಟವ್ವನ್ನು ಒರೆಸಿ ಕ್ಲೀನಾಗಿ ಇಟ್ಕೋಬೇಕು. ಇನ್ನು ನೆಕ್ಸ್ಟು, ಅವಶ್ಯಕತೆ ಇಲ್ಲದಲೇ ಯಾವ ಗಂಡಸರೊಟ್ಟಿಗೂ ಸಹ ಹೆಚ್ಚು ಮಾತು ಬೇಡ. ಅವಶ್ಯಕತೆ ಇಲ್ಲದೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮಾತುಗಳನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಅನ್ಯಥಾ ಭಾವಿಸಬೇಡಿ. ಎಲ್ರಿಗೂ ಅಲ್ಲ, ಒಂದಷ್ಟು ಹೆಣ್ಣು ಮಕ್ಕಳಿಗೆ ಈ ಕಿವಿ ಮಾತು. ಯಾಕೆ? ಅವಶ್ಯಕತೆ ಇಲ್ಲದೆ ನಾವು ಯಾವ ಗಂಡಸರೊಟ್ಟಿಗೂ ಸಹ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಮಾತಾಡುವಂತಹದ್ದೇ ತಪ್ಪು ಅನ್ನೋ ಹಾಗೆ ಆಗಿದೆ. ಯಾಕೆ ಅಂತಂದರೆ, ಇದು ಕಲಿಯುಗ. ನಾವು ಮಾತನಾಡುವಾಗ ನಮ್ಮ ಅಣ್ಣ ತಮ್ಮಂದಿರು ಅನ್ನುವಂತಹ ಭಾವನೆಯಲ್ಲಿ, ದೃಷ್ಟಿಯಲ್ಲಿ ನಾವು ಅವರನ್ನು ಮಾತನಾಡಿದ್ರೂ ಕೂಡ 10 ಜನ ಗಂಡಸರಲ್ಲಿ 9 ಜನ ಆದ್ರೂ ಸಹ ನಮ್ಮನ್ನು ಅಂದರೆ ಹೆಣ್ಮಕ್ಕಳನ್ನ ನೋಡುವಂತಹ ದೃಷ್ಟಿ ಬೇರೆಯ ರೀತಿಯಲ್ಲೇ ಇರುತ್ತೆ. ಈ ವಿಚಾರದಲ್ಲಿ ಹೆಣ್ಮಕ್ಳು ಜಾಗೃತಿಯಾಗಿರಿ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಎಷ್ಟೋ ಕುಟುಂಬಗಳು ಈ ಅನುಮಾನ ಅನ್ನುವಂತಹ ಒಂದು ಭೂತದಿಂದ ನರಳಿ ಡಿವೋರ್ಸ್ಗಳ ಮಟ್ಟಕ್ಕೆ ಹೊರಟೋಗಿದೆ. ಏಕೆ ಅಂತಂದರೆ, ಈಗ ಅರ್ಥ ಮಾಡ್ಕೊಳ್ಳೋವಂತಹ ಗಂಡಸರಾದರೆ ಪರವಾಗಿಲ್ಲ, ಇಲ್ಲ ಅಂದರೆ ಈ ವಿಚಾರಕ್ಕೇ ಅನುಮಾನ ಬೀಳ್ತಾರೆ. ಏನು ಅಷ್ಟೊಂದು ಮಾತಾಡೋವಂಥದ್ದು ನೀನು ಅವ್ರ ಜೊತೆಲಿ ಹಾಗೆ ಹೀಗೆ, ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಾವನೆ ಇಲ್ದಿದ್ರು ಯಾವ ಗಂಡಸೂ ಸಹ ಅಂದರೆ ಯಾವ ಗಂಡನೂ ಸಹ ಅತಿಯಾದಂತಹ ಸಲುಗೆಯನ್ನು ಯಾವ ಗಂಡಸರೊಟ್ಟಿಗೂ ತನ್ನ ಹೆಂಡತಿ ಹೊಂದಿರುವಂತಹದ್ದನ್ನು ಸಹಿಸಲ್ಲ. ಅದೊಂದು ಪೊಸೆಸಿವ್ನೆಸ್, ಅರ್ಥ ಮಾಡ್ಕೊಳ್ಳಿ. ನಮಗೆ ಅನಾವಶ್ಯಕವಾಗಿ ಸಲಿಗೆಯಿಂದ ಬೇರೆಯವರೊಟ್ಟಿಗೆ ಮಾತಾಡಿ ಏನಾಗಬೇಕಾಗಿದೆ? ಗಂಡನಿಗಿಂತ ನಮ್ಗೆ ಯಾರೂ ಹೆಚ್ಚಲ್ಲ. ಇನ್ನೊಂದು ಏನು ಅಂತಂದರೆ, ಕೆಲವರು ಈಗ ಮದುವೆ ಆಗಿಬಿಟ್ಟಿರುತ್ತೆ, ಗಂಡ ಏನೇ ಆದರೂ ಕಷ್ಟನೋ ಸುಖನೋ ಒಂದಷ್ಟು ದಿವಸ ಏಕ್ತಾ ಸಾಕ್ತಾ ಹೋಗಿ ಆತನನ್ನೇ ನೀವು ತಿದ್ದಿ ತಿಳಿ ದಾರಿಗೆ ತಗೋಬೇಕು. ನೀವು ಅಲ್ಲಿ ನನಗೆ ಸಿಗದಿಲ್ದಿರೋಂತಹ ಸುಖ ಸಂತೋಷನ ಇನ್ನೊಂದು ಕಡೆ ಹುಡುಕೊತೀನಿ ಅಂತಂದರೆ ನಿಮ್ಮಂಥ ದಡ್ಡರು ಯಾರೂ ಇಲ್ಲ. ಇಂತಹ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ತೊಂದರೆಗೆ ಸಿಕ್ಕೊಳ್ಳಿಕ್ಕೆ ಹೋಗಬೇಡಿ. ಹುಷಾರಾಗಿರಿ. ಇತ್ತೀಚಿನ ದಿವಸಗಳಲ್ಲಿ ಕಾಲ ಸರಿ ಇಲ್ಲ. ಈ ರೀತಿ ನಾವು ಸಲಿಗೆಯಿಂದ ಇರ್ತೀವಿ ಅಂತಂದರೆ ಅಂತಹವ್ರನ್ನ ದುರುಪಯೋಗ ಮಾಡಿಕೊಂಡು ನಡುನೀರಲ್ಲಿ ಕೈ ಬಿಡುವಂತಹವರೇ ಹೆಚ್ಚು. ಈ ವಿಚಾರದಲ್ಲಿ ಹೆಣ್ಮಕ್ಳು ಹುಷಾರಾಗಿರಬೇಕು. ಇನ್ನು ನೆಕ್ಸ್ಟು, ಹೆಣ್ಮಕ್ಳು ಪೀರಿಯಡ್ಸ್ ಆದಂತಹ ಸಮಯದಲ್ಲಿ ಮನೆಯಲ್ಲಿ ಅನಗತ್ಯವಾಗಿ ಎಲ್ಲ ವಸ್ತುಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ. ಒಂದು 3 ದಿವಸ ಅಂತೂ ಆ ಮುಟ್ಟಿನ ಸೂತಕ ತಲೆ ಮೇಲೆ ಇದ್ದೇ ಇರುತ್ತೆ. ಹೀಗಾಗಿ ಅನಾವಶ್ಯಕವಾಗಿ ನಿಮಗೇನು ಅವಶ್ಯಕತೆ ಇದೆ ಅವನ್ನ ಮುಟ್ಕೊಂಡ್ರೆ ಸಾಕು. ಎಲ್ಲವನ್ನು ಮನೆಯಲ್ಲಿ ಮುಟ್ತಾ ಕೂತ್ರೆ ಅಂದರೆ ಆ ವಸ್ತುಗಳು ಸಹ ಮೈಲಿಗೆ ಆಗುತ್ತೆ ಅನ್ನುವಂತಹದ್ದು. ಅದರಲ್ಲಿ ಮೇಜರಾಗಿ ನೀವು ಪೀರಿಯಡ್ಸ್ ಆದಂತಹ 3 ದಿವಸಗಳು ಉಪ್ಪಿನಕಾಯಿ ಮತ್ತು ಹುಣಸೆ ಹಣ್ಣು 3 ದಿವಸನೂ ಮುಟ್ಲಿಕ್ಕೆ ಬರೋದಿಲ್ಲ. ಅಡುಗೆ ಮಾಡಲೇಬೇಕಾದಂತಹ ಅನಿವಾರ್ಯತೆ. ಇವತ್ತು 3 ದಿವಸನೂ ಯಾರೂ ಹೆಣ್ಮಕ್ಕಳನ್ನ ಮೂಲೆಯಲ್ಲಿ ಕೂರಿಸಿ ಮಾಡಿ ಮುಂದಿಡಲ್ಲ. ಆದರೆ ಅಟ್ಲೀಸ್ಟ್ ಉಪ್ಪು ಹುಣಸೆ ಹಣ್ಣನ್ನು ಅಡುಗೆಗೆ ಹಾಕುವಾಗ ಬೇರೆಯವ್ರ ಕೈಲಿ ಹಾಕಿಸಿ. ಯಾಕೆ ಅಂದರೆ ಈ ಉಪ್ಪು, ಉಪ್ಪಿನಕಾಯಿ, ಹುಣಸೆ ಹಣ್ಣು 3 ಸಹ ಮಹಾಲಕ್ಷ್ಮಿಯ ಸ್ವರೂಪ. ಹೀಗಾಗಿ ನಾವು ಮುಟ್ಟಬಾರ್ದು. ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಪೀರಿಯಡ್ಸ್ ಆಗಿರುವಂತಹ ಟೈಮಲ್ಲಿ ನಾವು ಮುಟ್ಟಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಉಪ್ಪು ಹುಣಸೆಹಣ್ಣನ್ನು ಮುಟ್ಟಿದ್ರೆ ಈಗ ಪೀರಿಯಡ್ಸ್ ಆದಂತಹ ಸಮಯದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಮುಟ್ಟಿದ ಹಾಗೆ ಮನೆಗೆ ದರಿದ್ರ ಬರುತ್ತೆ. ಹೀಗಾಗಿ ಈ ವಸ್ತುಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು, ಪೀರಿಯಡ್ಸ್ ಆದಂತಹ 3 ದಿನಗಳ ಕಾಲ ಹೆಣ್ಮಕ್ಳು ಹೂ ಮುಡಿಯೋ ಹಾಗೆ ಇಲ್ಲ. ಅತಿಯಾದಂತಹ ಅಲಂಕಾರ ಮಾಡಿಕೊಳ್ಬೇಡಿ.
ನಾನು ಈ ಮಾತುಗಳನ್ನು ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ಅರ್ಥ ಇರುತ್ತೆ, ದಯಮಾಡಿ ಅನ್ಯಥಾ ಭಾವಿಸ್ದಲೆ ಅರ್ಥ ಮಾಡ್ಕೋಬೇಕು. ಪೀರಿಯಡ್ಸ್ ಆದಂತಹ 3 ದಿವಸಗಳ ಕಾಲ ಹೆಣ್ಣುಮಕ್ಕಳು ತಲೆ ಮೇಲೆ ದೈವರಕ್ಷಣೆ ಇರೋದಿಲ್ಲ. ಅಂದರೆ ನಾವು ಮೈಲ್ಗೆನಲ್ಲಿರ್ತೀವಿ. ಈ ಸಮಯದಲ್ಲಿ ನಾವು ಅತಿಯಾದಂತಹ ಅಲಂಕಾರ ಮಾಡಿಕೊಂಡು ಕೆಟ್ಟ ದೃಷ್ಟಿಗಳ ಕಣ್ಣು ನಮ್ಮ ಮೇಲೆ ಬೇಗ ಬಿದ್ದು ತೊಂದರೆಗೊಳಗಾಗ್ತೀವಿ. ಇಂತಹ ಸಮಯದಲ್ಲಿ ನಾವು ತೊಂದರೆಗೆ ಸಿಕ್ಕೊಂಡ್ರೆ ನಮ್ಗೆ ಮುಂದೆ ಏನಾದ್ರು ತೊಂದರೆ ಆದಾಗ ಹಾಸ್ಪಿಟಲ್ದು ಅಂತ ಹೇಳಿ ನಾನಾ ಕಡೆ ತಿರುಗ್ತೀವಿ. ಆದರೆ ಸಮಸ್ಯೆ ಅಷ್ಟು ಬೇಗ ಪರಿಹಾರ ಆಗಲ್ಲ. ಆದಷ್ಟು ಪೀರಿಯಡ್ಸ್ ಆದಂತಹ 3 ದಿವಸ ಸಂಜೆ ಅಂದರೆ ಮುಸ್ಸಂಜೆ ದಾಟಿದ ಮೇಲೆ ಕತ್ತಲಲ್ಲಿ ಜಾಸ್ತಿ ಹೊರಗಡೆ ಓಡಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ 3 ದಿವಸವೂ ಸಹ ನಮಗೆ ಒಂದು ಕೆಟ್ಟ ಕಣ್ಣುಗಳಿಂದ, ಕೆಟ್ಟ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅದರಿಂದ ನಮಗೊಂದು ರಕ್ಷಣೆ ಬೇಕು ಅಂದರೆ 3 ದಿವಸನೂ ಕಪ್ಪು ಬೊಟ್ಟನ್ನು ಇಟ್ಕೊಳ್ಳಿ. ನಾನು ಇದೆಲ್ಲವನ್ನು ಫಾಲೋ ಮಾಡ್ತೀನಿ. 3 ದಿವಸವೂ ಸಹ ಕಪ್ಪು ಬೊಟ್ಟನ್ನು ಇಟ್ಕೊಳ್ಳೋ ಅಂತಹದ್ದು. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಹೆಣ್ಮಕ್ಳು ಅಂತಂದರೆ ಈ ಕಪ್ಪು ಬೊಟ್ಟನ್ನು ಇಟ್ಕೋತಿದ್ರಂತೆ ಪೀರಿಯಡ್ಸ್ ಆದಾಗ. ಆ ಕಪ್ಪು ಬೊಟ್ಟನ್ನು ನೋಡ್ತಿದ್ದ ಹಾಗೇನೆ ಇವರು ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದಾರೆ ಅಂತಂದು ಈ ಪೂಜೆ ಪುನಸ್ಕಾರ ಮಾಡುವಂಥವ್ರು, ಮಡಿನಲ್ಲಿರುವಂಥವರು ದೂರ ಇದ್ಬಿಡ್ತಿದ್ರಂತೆ. ಅಂದರೆ ಅದೊಂದು ಇಂಡಿಕೇಶನು. ಅದ್ರ ಜೊತೆಗೆ ಒಂದು ಕೆಟ್ಟ ಶಕ್ತಿಗಳ ಕಣ್ಣು ನಮ್ಮ ಮೇಲೆ ಬೀಳದ ಹಾಗೆ ಅದು ತಡೆಗಟ್ಟುತ್ತೆ ಅನ್ನುವಂತಹ ಒಂದು ಅಂಶ. ಮುಟ್ಟಾದ 3 ದಿನಗಳ ಕಾಲ ದಯಮಾಡಿ ಯಾವುದೇ ದೇವರ ಪೂಜೆಯನ್ನು ಮಾಡಬೇಡಿ, ಏಕಾದಶಿ ಉಪವಾಸ ಇರಬೇಡಿ, ರಾಯರ ಹೆಸರನ್ನು ಸ್ಮರಣೆನೂ ಮಾಡಬೇಡಿ. ಯಾಕೆ ಅಂದರೆ ಕೆಲವರೆಲ್ಲ ಕೇಳ್ತಿರ್ತಾರೆ ಕಮೆಂಟ್ಸಲ್ಲಿ, ನಾವು ರಾಯರ ಹೆಸರನ್ನು ಸ್ಮರಣೆ ಮಾಡ್ಬೋದಾ ಪೂಜೆ ಮಾಡದಿಲ್ದಿದ್ರು ಅಂತ. ಅವಶ್ಯಕತೆ ಇಲ್ಲ. 3 ದಿವಸಗಳ ಕಾಲ ನೆಮ್ಮದಿಯಾಗಿ ಇದ್ದಿದ್ರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ. ನೀವು ದೇವರ ಪೂಜೆ ಪುನಸ್ಕಾರ ಮಾಡೋದು ಎಲ್ಲೂ ಹೋಗಲ್ಲ. ಸಲ್ಲಲ್ಲ ಅಂದಮೇಲೆ ಯಾವುದು ಮಾಡಿ ಪ್ರಯೋಜನ ಇಲ್ಲಲ್ಲ. ಹಾಗಾಗಿ 3 ದಿವಸಗಳ ಕಾಲ ದೈವ ಸ್ಮರಣೆ, ದೈವ ಪೂಜೆ, ಉಪವಾಸ, ವ್ರತಾದಿಗಳು ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸಂಜೆ ಹೊತ್ತು ಕಸ ಗುಡಿಸೋ ಅಂಥದ್ದಾದರೆ 4:15 5 ಗಂಟೆ ಒಳಗಡೆ ಮತ್ತು ಹೊರಗಡೆ ಕಸವನ್ನು ತೆಗೀರಿ. ಕತ್ತಲಾದ ಮೇಲೆ ಮನೆಯಲ್ಲಿ ಕಸ ಗುಡಿಸಿ ಹೊರಗಡೆ ಹಾಕಬೇಡಿ. ಇದು ಎಲ್ಲ ಹೆಣ್ಮಕ್ಳಿಗೂ ಆದಷ್ಟು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ದಯಮಾಡಿ ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟು ಹೆಣ್ಮಕ್ಕಳು ಲಕ್ಷಣವಾಗಿ ಮನೆಯಲ್ಲಿ ಇರೋವಂಥವರೇ ಆಗಲಿ, ಹೊರಗಡೆ ಹೋಗುವಂಥವರಾಗಲಿ ಜಡೆ ಹೆಣ್ಕೊಂಡ್ರೆ ಬಹಳ ಒಳ್ಳೆಯದು. ಜಡೆ ಹೆಣೆದು ಮುಡಿಗೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಒಂದು ಸಣ್ಣ ಹೂವನ್ನಾದರೂ ಇಟ್ಕೊಳ್ಳಿ. ಮನೆಯಲ್ಲಿರೋರು ಏನು ಮಾಡ್ತಾರೆ ಅಂತಂದರೆ ಈ ಸೆಕೆ ಅಂತಂದ್ಬಿಟ್ಟು ಕೂದಲನ್ನೆಲ್ಲ ಮೇಲೆತ್ತಿ ಒಂದು ಕ್ಲಿಪ್ ಹಾಕ್ಬಿಡೋದು, ಮೇಲ್ಗಡೆ ಕೂದಲು ಮೇಲೆತ್ಬಿಟ್ಟು. ಇಲ್ಲ ಬೆಳಗ್ಗೆ ಹಂಗೆ ಕೂದಲು ಗಂಟು ಹಾಕಿ ಮೇಲೆ ಕಟ್ಟಿದ್ರೆ ಸಂಜೆವರೆಗೂ ರಾತ್ರಿವರೆಗೂ ಹಾಗೆ ಇರೋದು. ರಾತ್ರಿ ಏನು ಮಾಡೋದು, ಮಲ್ಕೊಳ್ಳೋ ಕಂಫರ್ಟ್ ಇರಲ್ಲ ಅಂತ ಹೇಳಿ ಆ ಕಟ್ಟಿರೋ ಗಂಟನ್ನು ಬಿಚ್ಚಿಬಿಟ್ಟು ಕೂದಲನ್ನೆಲ್ಲ ಹರಡ್ಕೊಂಡು ನಿದ್ದೆ ಮಾಡೋವಂತಹದ್ದು. ನೀವು ಕಷ್ಟ ಹೇಳ್ಕೊಳ್ಳೋ ಮಾರ್ಗ ಇದೆಲ್ಲ. ಬೆಳಗ್ಗೆ ಲಕ್ಷಣವಾಗಿ ಮನೇಲೇ ಇರಿ, ಹೊರಗಡೆ ಇರಿ. ಮನೇಲಿರ್ತೀವಿ ಅಂತಂದ ತಕ್ಷಣ ನಮ್ಮನ್ನು ನಾವು ತಾತ್ಸಾರ ಮಾಡ್ಕೋಬೇಕು, ಹೆಂಗಂದ್ರೆ ಹಂಗಿರಬೇಕು ಅಂತೇನಿಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ದೇವ್ರ ಪೂಜೆಗೆ ಹೇಗೂ ರೆಡಿ ಆಗ್ತಿರಲ್ಲ, ತಲೆನ ನೀಟಾಗಿ ಜಡೆ ಎಣೆದ್ಬಿಟ್ಟು ಒಂದು ಹೂವನ್ನು ಮುಡ್ಕೊಳ್ಳಿ. ಆ ರೀತಿ ಕೂದಲನ್ನ ಎಲ್ಲ ಸೇರಿಸ್ಬಿಟ್ಟು ಗಂಟು ಕಟ್ಬಿಟ್ಟು ಒಂದು ಕ್ಲಿಪ್ ಹಾಕಬೇಡಿ. ಏನಕ್ಕೆ ನಾನು ಹಾಗೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಹಾಗೆ ಕಟ್ತಿರಲ್ವ ಗಂಟು, ಆ ಗಂಟಿನಲ್ಲಿ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳಂತೆ. ಅಂದರೆ ದಾರಿದ್ರ್ಯ ಲಕ್ಷ್ಮಿ ಅದೇ ರೀತಿ ಆ ಕೂದಲನ್ನು ಮೇಲೆತ್ತಿ ಗಂಟು ಕಟ್ಕೊಳ್ಳೋದಂತೆ ಯಾವಾಗಲೂ. ನೀವು ಯಾವಾಗ ಆ ರೀತಿ ಬೆಳಗ್ಗಿಂದ ಸಂಜೆವರೆಗೂ ಆ ರೀತಿ ದರಿದ್ರವಾಗಿ ಗಂಟು ಕಟ್ಕೊಂಡಿರ್ತೀರ, ಅಲ್ಲೇ ದರಿದ್ರ ಬಂದು ರಾಚುತ್ತೆ. ಹೆಣೆದಂತಹ ಜಡೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ಅಂದರೆ ನಾವು 3 ಹೆಣೆ ಎಣ್ಕೋತೀವಲ್ವ ಜಡೆ, ಅದರಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳಂತೆ. ನೋಡಿ, ಇನ್ಮೇಲಾದರೂ ಇದನ್ನು ತಿದ್ದುಕೊಳ್ಳಿ ದಯಮಾಡಿ. ನೆಕ್ಸ್ಟು ಆದಷ್ಟು ನಿಮ್ಮ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಹೆಣ್ಮಕ್ಳು. ಫೋನ್ಗಳಲ್ಲಿ ಅವ್ರಿವ್ರ ಮನೆ ಸುದ್ದಿ ಮಾತಾಡುವಂತಹದ್ದು ಅಥವಾ ಕೂತ್ಕೊಂಡು ಅಕ್ಕಪಕ್ಕದವ್ರ ಮನೆ ಸುದ್ದಿಯನ್ನು ಮಾತಾಡುವಂತಹದ್ದು ಮಾಡಬೇಡಿ. ಇದು ಖಂಡಿತವಾಗಿ ರಾಯರು ಮೆಚ್ಚದೇ ಇರುವಂತಹ ಒಂದು ವಿಚಾರ. ಹೆಣ್ಮಕ್ಳಲ್ಲಿ ಆ ರೀತಿ ರಾಯರಿಗೆ ಹೆಣ್ಮಕ್ಳು ಅವರಿವರ ಸುದ್ದಿಯನ್ನು ಮಾತನಾಡುವಂತಹದ್ದು ಅಂದರೆ ಖಂಡಿತ ಆಗ್ಬರೋದಿಲ್ಲ. ಈ ರೀತಿ ಎಲ್ಲ ನಾವು ಅವ್ರಿವ್ರ ಮನೆ ಸುದ್ದಿ ಮಾತಾಡಿಕೊಂಡು ಕತೆ ಕೇಳಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇತ್ತೀಚಿನ ದಿವಸಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಜೀವನವನ್ನು ಬರೆಸೋವಂತಹದ್ದು ಮಿಡಲ್ ಕ್ಲಾಸ್ನವ್ರಿಗೆ ಬಹಳ ಕಷ್ಟ. ಎಷ್ಟು ದುಡಿದ್ರೂ ಸಹ ಜೀವನ ನಡೆಸೋದಕ್ಕೆ ಸರಿ ಹೋಗ್ತಿದೆಯೋ ಹೊರತು 10 ರೂಪಾಯಿ ಎತ್ತಿಡ್ಲಿಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಮಾಡೋವಂತಹದ್ದು ಅಥವಾ ಹೊರಗಡೆ ಹೋಗಿ ದುಡಿಯೋ ಅಂತಹದ್ದು ಏನಾದರೂ ಒಂದು ಮಾಡಿ ದುಡಿಯೋಂತಹ
ಗಂಡನಿಗೆ ನೀವು ಸಹ ಒಂದು 10 ರೂಪಾಯಿ ಆದರೂ ಸಹಾಯ ಮಾಡಿ. ಅವ್ರಿಗೂ ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಜೀವನ ಶೈಲಿನೂ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನು ದಯಮಾಡಿ ಹೆಣ್ಮಕ್ಳು ಹಣವನ್ನು ಎಲ್ಲಂದರಲ್ಲಿ ಇಡಬೇಡಿ. ಮನೆಯಲ್ಲಿ ಒಂದು ನೀಟಾಗಿರುವಂತಹ ಜಾಗದಲ್ಲಿ ನೀಟಾಗಿ ಒಂದು ಪರ್ಸ್ನಲ್ ಆಗಿ ಇಟ್ಕೊಳ್ಳಿ. ಇನ್ನು ಹೆಣ್ಮಕ್ಳು ಹಣವನ್ನು ಗಂಡಸರು ಈ ವಿಡಿಯೋ ನೋಡ್ತಿದ್ರೆ ಅನ್ಯತಾ ಭಾವಿಸ್ಬೇಡಿ. ಹೆಣ್ಮಕ್ಳು ಸ್ಯಾರಿ ಹಾಕಿದಾಗ ಬ್ಲೌಸ್ಗಳಲ್ಲಿ ದಯಮಾಡಿ ದುಡ್ಡನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಹೆಣ್ಮಕ್ಳು ಈ ಕೆಲಸ 100ಕ್ಕೆ ಒಂದು 20 ಜನ 30 ಜನ ಆದರೂ ಮಾಡೇ ಮಾಡ್ತಾರೆ. ದುಡ್ಡು ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗೆ. ಅದನ್ನು ನಾವು ಅಲ್ಲೆಲ್ಲ ಇಟ್ಕೊಳ್ಳೋದ್ರಿಂದ ಖಂಡಿತ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ. ದಯಮಾಡಿ ಈ ತಪ್ಪನ್ನ ಮಾಡಬೇಡಿ. ಒಂದು ಪರ್ಸ್ ಇಟ್ಕೊಳ್ಳಿ, ಆ ಪರ್ಸ್ನಲ್ಲಿ ಹಣವನ್ನು ಇಟ್ಕೊಳ್ಳೋ ಅಂಥದ್ದನ್ನು ಕಲ್ತ್ಕೊಳ್ಳಿ. ಈ ವಿಚಾರದ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್, ಪ್ರತಿನಿತ್ಯ ಕೆಲವ್ರು ಏನು ಮಾಡ್ತಾರೆ ಹೆಣ್ಮಕ್ಳು ಅಂತಂದರೆ, ಬೆಳಗ್ಗೆ ಒಂದು 10-11 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಬೆಳಗ್ಗೆ ಬೇಗ ಎದ್ದಿರ್ತಾರೆ ಅನ್ನೋವಂಥದ್ದು ಒಂದು ಕಾರಣ. 10-11 ಗಂಟೆಗೆಲ್ಲ ಕೆಲಸ ಮುಗಿಸಿ ಮಲ್ಕೊಂಡ್ರು ಅಂದರೆ 3 ಗಂಟೆ 4 ಗಂಟೆವರೆಗೂ ಎದ್ದೇಳಲ್ಲ, ನಿದ್ದೆ ಮಾಡೋದು. ಹೀಗೆ ಮಾಡಿದ್ರೂ ಕೂಡ ಖಂಡಿತ ಅದು ಮನೆಗೆ ದಾರಿದ್ರ್ಯ ತರುತ್ತೆ. ತುಂಬ ಸುಸ್ತಾದರೆ ಮಧ್ಯಾಹ್ನದೊತ್ತು ಮಲ್ಕೊಂಡು 1 ಗಂಟೆ ರೆಸ್ಟ್ ಮಾಡಿ, ತಪ್ಪೇನಿಲ್ಲ. ಆದರೆ ತುಂಬ ಗಂಟೆಗಟ್ಟಲೆ ಮಧ್ಯಾಹ್ನದೊತ್ತು ನಿದ್ದೆ ಮಾಡಬೇಡಿ. ನೆಕ್ಸ್ಟ್, ಹಾಲು ಮೊಸರು ಅನ್ನನ ಮನೆಯಲ್ಲಿ ಹೆಚ್ಚಾಗಿ ಚೆಲ್ಲಬೇಡಿ. ಇದೂ ಕೂಡ ಮನೆಗೆ ದಾರಿದ್ರ್ಯವನ್ನು ತರುತ್ತೆ. ಇದೆಲ್ಲವೂ ಸಹ ಮನೆಯಲ್ಲಿ ನಮ್ಮಿಂದ ನಡೆಯುವಂತಹ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು. ಈ ತಪ್ಪುಗಳನ್ನೆಲ್ಲ ಮಾಡ್ತಾ ಹೋಗಿ ನಾನು ಆ ದೇವ್ರ ಪೂಜೆ ಮಾಡಿದೆ, ಎಷ್ಟೋ ವ್ರತ ಮಾಡಿದೆ, ಒಳಿತಾಗಲಿಲ್ಲ ಅಂತಂದರೆ ನೀವು ನೋಡಿ ಹೀಗೆ ಮಾಡೋಂತಹ ತಪ್ಪುಗಳೇ ಆ ಪೂಜಾ ಫಲವನ್ನು ತಿಂದು ಹಾಕಿರುತ್ತೆ. ಮನೆಯ ಗೃಹಿಣಿಯಾದವಳು ಇಂತಹ ಕೆಲವೊಂದು ವಿಚಾರಗಳಲ್ಲಿ ಜಾಗೃತೆಯಾಗಿರಬೇಕು. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಗೊತ್ತಿರೋರೊಟ್ಟಿಗೆ ಶೇರ್ ಮಾಡಿ. ನಮಸ್ಕಾರ ಎಲ್ರಿಗೂ.